ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಲೈವ್ ಟ್ರೇಡ್ ಅನ್ನ ಮಾಡ್ತಾ ಇದ್ವಿ. ಸೊ ನೀವು ನೋಡಬಹುದು ಆಲ್ರೆಡಿ ನಾನು ಇಲ್ಲಿ ಟಾಪ್ ಅಲ್ಲಿ ಟ್ರೇಡ್ ಅನ್ನ ತಗೊಂಡಿದ್ದೀನಿ. ಸೊ ಇವಾಗ ಮಾರ್ಕೆಟ್ ಇಲ್ಲಿ ವೋಲ್ಟೈಲ್ ಮಾಡ್ತಾ ಮಾಡ್ತಾ ಸ್ಲೋಲಿ ಮಾರ್ಕೆಟ್ ಇಲ್ಲಿ ಡೌನ್ ಫಾಲ್ ಆಗ್ತಾ ಇದೆ. ಸೊ ಇಲ್ಲಿ ನಾನು ಯಾಕೆ ಕಡಿಮೆ ಲಾಟ್ ಗಳನ್ನ ತಗೊಂಡಿದ್ದೀನಿ ಅನ್ನೋದು ಮೊದಲು ಇಂಪಾರ್ಟೆಂಟ್ ಆಗುತ್ತೆ. ನಾನು 900 ಪ್ಲಸ್ ಕ್ವಾಂಟಿಟಿಗಳನ್ನ ಮಾತ್ರ ನಾನು ಇಲ್ಲಿ ನಿಫ್ಟಿನಲ್ಲಿ ತಗೊಳ್ಳೋದು. ಬಟ್ ಇವತ್ತು 130 ಕ್ವಾಂಟಿಟಿ ಅಂದ್ರೆ ಎರಡು ಲಾಟ್ ಗಳನ್ನ ನಾನು ಇಲ್ಲಿ ಟ್ರೇಡ್ ಮಾಡಕ್ಕೆ ಪ್ರಿಫರ್ ಮಾಡಿದ್ದೆ. ಯಾಕೆ ಅಂತಂದ್ರೆ ಇಲ್ಲಿ ನೋಡಬಹುದು ಮಾರ್ಕೆಟ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ಲಾಸ್ಟ್ ಪ್ರೀವಿಯಸ್ ಕ್ಯಾಂಡಲ್ ಏನಾಗಿತ್ತು, ಒನ್ ಡೇ ಕ್ಯಾಂಡಲಿಸ್ಟಿಕ್ ಚಾರ್ಟ್ ಅಲ್ಲಿ ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ನನಗೆ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗುತ್ತೆ. ಡೇ ಕ್ಯಾಂಡಲ್ ಇಲ್ಲಿ ಕಂಪ್ಲೀಟ್ಲಿ ಒಂದು ರೆಡ್ ಕಲರ್ ಕ್ಯಾಂಡಲ್ ಈ ರೀತಿ ಫಾರ್ಮೇಶನ್ ಆಗಿತ್ತು. ಅದು ಯಾವ ರೀತಿ ಬಂದಿತ್ತು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಫಾಲೋ ಆಗಿತ್ತು. ಅದಾದ್ಮೇಲೆ 5 ಮಿನಿಟ್ಸ್ ಅಲ್ಲಿ ಒಂದು ಸ್ಲೋಲಿ ಮಾರ್ಕೆಟ್ ಮೇಲ್ಗಡೆ ಮೂವ್ಮೆಂಟಮ್ ಆಗಿತ್ತು. ಇವಾಗ ಏನಾಗಿದೆ ಅಂತಂದ್ರೆ ಮಾರ್ಕೆಟ್ ಇವತ್ತೇನಾಗಿದೆ, ಡೈರೆಕ್ಟ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಗ್ಯಾಪ್ ಅಪ್ ಓಪನ್ ಆದಾಗ ಇಲ್ಲಿ ಯಾರ್ಯಾರು ಸೆಲ್ ಮಾಡ್ಕೊಂಡು ಹೋಗಿರ್ತಾರೋ ಅವರು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ಮಾರ್ಕೆಟ್ ಅಲ್ಲಿ ಹೆವಿ ಲಾಟ್ ಗಳನ್ನ ತಗೊಳ್ಳೋದು ಬಿಟ್ಟು ಇಲ್ಲಿ 130 ಲಾಟ್ ಗಳನ್ನ ಮಾತ್ರ ನಾನು ಇಲ್ಲಿ ತಗೊಳಕ್ಕೆ 130 ಕ್ವಾಂಟಿಟಿಗಳನ್ನ ಮಾತ್ರ ನಾನು ಇಲ್ಲಿ ತಗೊಳಕ್ಕೆ ಸ್ಟಡಿ ಮಾಡಿದೆ. ಸೊ ಹಾಗಾಗಿ ನಾನು ಇಲ್ಲಿ 130 ಮಾತ್ರ ನಾನು ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಓಪನ್ ಆದ್ರೆ ಏನ್ ಸಿನಾರಿಯೋ ಇರುತ್ತೆ ಅನ್ನೋದು ಮೊದಲನೇದಾಗಿ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ನಾನು ನಿಮ್ಗೆ ಚಾರ್ಟ್ ಅನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮೂವ್ಮೆಂಟಮ್ ಆಗ್ತಾ ಇದೆ ಅಂತ. ಸೊ ಇವಾಗ ಯಾವ ರೀತಿ ಆಗುತ್ತೆ ಅಂತಂದ್ರೆ ಒಂದೇ ಒಂದು ಸಿಚುವೇಶನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸಡನ್ ಆಗಿ ಫಾಲ್ ಬರೋ ಚಾನ್ಸಸ್ ಇರುತ್ತೆ. ಎಲ್ಲಿವರೆಗೂ ಅಂತಂದ್ರೆ 550 ತನಕ. ಓಕೆ, ನಾನು ಇಲ್ಲಿ ಟಾರ್ಗೆಟ್ ಕೂಡ ಸೆಟ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡಬಹುದು ನಾನು ಇಲ್ಲಿ ಟಾರ್ಗೆಟ್ ಕೂಡ ಸೆಟ್ ಅನ್ನ ಮಾಡಿ ಇಡ್ತೀನಿ. ನನ್ನ ಟಾರ್ಗೆಟ್ ಅಟ್ಲೀಸ್ಟ್ ಈ ಝೋನ್ ತನಕ ಬರೋ ತನಕ ನಾನು ಇಲ್ಲಿ ಹೋಲ್ಡ್ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೀನಿ. ಬೈ ಚಾನ್ಸ್ ಏನಾದ್ರು ಈ ಲೆವೆಲ್ ಇಂದ ಏನಾದ್ರು ರಿವರ್ಸಲ್ ಏನಾದ್ರು ಕಾಣಿಸ್ತು ಅಂತಂದ್ರೆ ನಾನು ಇಲ್ಲೂ ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು. ಅಂಡ್ ಈ ಫಾಲ್ ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ ಅಟ್ಲೀಸ್ಟ್ ನಮ್ಗೆ 23,500 ತನಕ ಇಲ್ಲಿ ಈ ಫಾಲ್ ಬರೋ ಚಾನ್ಸಸ್ ಇದೆ. ಸೊ ನೋಡ್ಬೋದು. ಬಟ್ ಇಲ್ಲಿ ಯಾವ ರೀತಿ ಆಗುತ್ತೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗಲ್ಲ. ಸೊ ಈ ರೀತಿ ಸ್ಲೋ ಅಂಡ್ ಸ್ಟಡಿಲಿ ಮಾರ್ಕೆಟ್ ಇಲ್ಲಿ ಫಾಲ್ ಆಗೋ ಚಾನ್ಸಸ್ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಮಗೆ 4000 ಇಲ್ಲಿ 130 ಲಾಟ್ ಗಳಿಂದ ನಮಗೆ 4000 ಇಲ್ಲಿ ಪ್ರಾಫಿಟ್ ಕೂಡ ತೋರಿಸ್ತಾ ಇದೆ. ನಾವು ಎಸ್ ಎಲ್ ಕೂಡ 74 ಗೆ ನಾವು ಇಲ್ಲಿ ಎಸ್ ಎಲ್ ನ ಸೆಟ್ ಮಾಡಿದ್ವಿ. ಟಾರ್ಗೆಟ್ 230ಗೆ ಮೋಸ್ಟ್ಲಿ 230 ಬರ್ದೇ ಇರಬಹುದು. ಇಲ್ಲಿಂದ ಕೂಡ ಮಾರ್ಕೆಟ್ ರಿಜೆಕ್ಷನ್ ಆಗೋ ಚಾನ್ಸಸ್ ಕೂಡ ಇಲ್ಲಿ ಜಾಸ್ತಿ ಇದೆ. ಯಾವಾಗ ಇಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸೈಡ್ ವೇಸ್ ಹೋಗ್ತಾ ಮಾರ್ಕೆಟ್ ಮೇಲ್ಗಡೆ ಮೂವ್ಮೆಂಟಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ನಾನು ಇಲ್ಲಿ ಎಕ್ಸಿಟ್ ಮಾಡಕ್ಕೂ ಕೂಡ ಪ್ಲಾನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಲಿಕ್ವಿಡಿಟಿನ ಇಲ್ಲಿ ಸ್ವೀಪ್ ಮಾಡಿದೆ. ಓಕೆ, ಈ ಲೆವೆಲ್ ಇಂದ ಒಂದು ಲಿಕ್ವಿಡಿಟಿ ಸ್ವೀಪ್ ಮಾಡಿದೆ. ಇದಾದ್ಮೇಲೆ ಇಲ್ಲಿ ಏನಾದ್ರು ಮಾರ್ಕೆಟ್ ಫಾಲ್ ಆಗುತ್ತೆ ಅಂತಂದ್ರೆ ಇಲ್ಲಿ ಒಂದು ಸೈಡ್ ವೇಸ್ ಮೂವ್ಮೆಂಟ್ ಗಳು ಆಗಿ ಡೌನ್ ಫಾಲ್ ಆಗೋ ಚಾನ್ಸಸ್ ಗಳು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಅಬ್ಸರ್ವ್ ಮಾಡೋಣ ಯಾವ ರೀತಿ ಮಾರ್ಕೆಟ್ ಮೂವ್ಮೆಂಟಮ್ ಆಗ್ತಾ ಇದೆ ಅಂತ. ಇವಾಗ ನನ್ನ ಪ್ರಕಾರ ಇದೇನ್ ಕ್ಯಾಂಡಲ್ ಇದೆಯೋ ಈ ಕ್ಯಾಂಡಲ್ ಸ್ವೀಪ್ ಮಾಡ್ಬಿಟ್ಟು ಈ ಝೋನ್ ಇಂದ ಮತ್ತೆ ಫಾಲ್ ಆಗೋ ಚಾನ್ಸಸ್ ಗಳು ಇಲ್ಲಿ ನನಗೆ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇನ್ನೂ ಕೂಡ ವೇಟ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಎಕ್ಸಿಟ್ ಕೂಡ ಮಾಡ್ತಾ ಇಲ್ಲ. ಆಲ್ರೆಡಿ ನಮಗೆ ಇಲ್ಲಿ 4000 ಪ್ಲಸ್ ಕೂಡ ಪ್ರಾಫಿಟ್ ತೋರಿಸ್ತಾ ಇತ್ತು. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಬಿಟ್ ಕಾಯಿನ್ ಒಂದ್ ಸ್ವಲ್ಪ ನೋಡ್ಬಿಡೋಣ. ಬಿಟ್ ಕಾಯಿನ್ ಅಲ್ಲಿ ಒಂದು ಝೋನ್ ಅಲ್ಲಿ ಬರ್ತಾ ಇದೆ, ಒಂದು ಬೈಯಿಂಗ್ ಝೋನ್ ಇದೆ. ಇದು ನಮಗೆ ಒಂದು ಲಿಕ್ವಿಡೇಷನ್ ಕೂಡ ಪ್ರೈಸ್ ಇಲ್ಲಿ ಸ್ವೀಪ್ ಮಾಡಿದಾಗೆ ಅದಾದ್ಮೇಲೆ ಇದೇನು ಆರ್ಡರ್ ಬ್ಲಾಕ್ ಇದೆಯೋ ನಮಗೆ ಈ ಆರ್ಡರ್ ಬ್ಲಾಕ್ ಇಂದ ಮಾರ್ಕೆಟ್ ಮೇಲ್ಗಡೆ ಮೂವ್ಮೆಂಟಮ್ ಆಗೋ ಚಾನ್ಸಸ್ ಇದೆ. ಇವಾಗ ನಿಫ್ಟಿನ ಮತ್ತೆ ನೋಡೋಣ. ನಿಫ್ಟಿನಲ್ಲಿ ನಾನು ಏನ್ ನಿಮ್ಗೆ ಎಕ್ಸಾಕ್ಟ್ ಆಗಿ ಹೇಳಿದ್ನೋ ಅದೇ ರೀತಿಯಲ್ಲಿ ಮಾರ್ಕೆಟ್ ಫಾಲ್ ಕೂಡ ಆಗ್ತಾ ಇದೆ. ಸೊ ನೋಡೋಣ, ಅಬ್ಸರ್ವ್ ಮಾಡೋಣ. ಓಕೆ, ಯಾವ ರೀತಿ ಮೂವ್ಮೆಂಟಮ್ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈ ಟ್ರೇಡ್ ಅನ್ನ ಹೋಲ್ಡ್ ಮಾಡಬೇಕು ಅಥವಾ ಬೇಡವೋ. ಇದೇನಾದ್ರೂ ಕಂಟಿನ್ಯೂಸ್ ಆಗಿ ಶಾರ್ಪ್ ಆಗಿ ಸೆಲ್ಲಿಂಗ್ ಬಂದ್ಬಿಟ್ಟು 23,500 ಏನಾದ್ರು ಕ್ರಾಸ್ ಮಾಡ್ತು ಅಂತಂದ್ರೆ ಸಡನ್ಲಿ ಫಾಲ್ ಮಾಡ್ಬಿಟ್ಟು ಅವಾಗ ನಾನು ಇಲ್ಲಿ ಹೋಲ್ಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದ್ರೆ ಎಷ್ಟಾಗುತ್ತೋ ಅಷ್ಟು ಪ್ರಾಫಿಟ್ ಅನ್ನ ಎಕ್ಸಿಟ್ ಮಾಡಿ ಅಲ್ಲಿ ಪ್ರಾಫಿಟ್ ಅನ್ನ ಬುಕ್ ಮಾಡಕ್ಕೆ ಕೂಡ ಪ್ಲಾನ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ಕಂಪ್ಲೀಟ್ಲಿ ಸೈಡ್ ವೈಸ್ ಇದೆ ಮಾರ್ಕೆಟ್. ಯಾವತ್ತಿದ್ರು ಒಂದನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಏನಾದ್ರು ಫಾಲಿಂಗ್ ಅಲ್ಲಿ ಅಂದ್ರೆ ಪುಟ್ ಬೈಯಿಂಗ್ ಏನಾದ್ರು ನೀವು ಮಾಡಿದ್ರೆ ಸಡನ್ ಆಗಿ ಮೂವ್ಮೆಂಟಮ್ ಆಗ್ತಾ ಇದೆ ಅಂದ್ರೆ ಮಾತ್ರ ನಾವಿಲ್ಲಿ ಹೋಲ್ಡ್ ಮಾಡಬಹುದು. ಇಲ್ಲ ಈ ರೀತಿ ಸೈಡ್ ವೈಸ್ ಮೂವ್ಮೆಂಟಮ್ ಆಗ್ತಾ ಇದೆ ಅಂತಂದ್ರೆ ಇದು ಟಾರ್ಗೆಟ್ ಕೊಡೋಕೆ ತುಂಬಾನೇ ಲೇಟ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು. ಅಂಡ್ ಸಡನ್ ಆಗಿ ಫಾಲ್ ಏನಾದ್ರು ಬಂತು ಅಂತಂದ್ರೆ ಮಾತ್ರ ನಾವ್ ಇಲ್ಲಿ ಹೋಲ್ಡ್ ಮಾಡಕ್ಕೆ ಪ್ಲಾನ್ ಮಾಡ್ತೀವಿ. ಅದರ್ವೈಸ್ ಇಲ್ಲಿ ಯಾವುದೇ ರೀತಿ ಹೋಲ್ಡ್ ಮಾಡಕ್ಕೆ ಪ್ಲಾನ್ ಮಾಡಲ್ಲ.
ಬೈ ಚಾನ್ಸ್ ಏನಾದ್ರು ಈ ಲೆವೆಲ್ ಹತ್ರ ಏನಾದ್ರು ಸೈಡ್ ವೇಸ್ ಈ ರೀತಿ ಸೈಡ್ ವೇಸ್ ಆಗ್ತಾ ಮೊಮೆಂಟಮ್ ಆಯ್ತು ಅಂತಂದ್ರೆ ಪ್ರೀಮಿಯಂ ಇಲ್ಲಿ ಇನ್ಕ್ರೀಸ್ ಆಗಲ್ಲ, ಸೊ ಡಿಕ್ರೀಸ್ ಆಗ್ತಾ ಮತ್ತೆ ಫಾಲ್ ಆಗ್ತಾ ಹೋಗುತ್ತೆ ಪ್ರೀಮಿಯಂ ಅಲ್ಲಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವ ರೀತಿ ಮೊಮೆಂಟಮ್ ಆಗುತ್ತೆ ಅಂತ. ಸೊ ಇಲ್ಲಿಂದ ಕೂಡ ಒಂದು ಫಾಲ್ ಎಕ್ಸ್ಪೆಕ್ಟೇಷನ್ ಇದೆ ನನಗೆ. ಎಲ್ಲಿವರೆಗೂ ಅಂತಂದ್ರೆ 23,500 ತನಕ ಅಟ್ಲೀಸ್ಟ್ ಈ ಲೆವೆಲ್ ಹತ್ರ ಮಾರ್ಕೆಟ್ ಬರೋ ಚಾನ್ಸಸ್ಗಳು ಇಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ವೇಟ್ ಮಾಡ್ತಾ ಇರೋದ್ರಿಂದ ನಾನು ಪ್ರೀಮಿಯಂ ಕೂಡ ಇಲ್ಲಿ ಜಾಸ್ತಿ ಇನ್ಕ್ರೀಸ್ ಕೂಡ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ನಂದೇನು ಎಸ್ ಎಲ್ ಇತ್ತು 80 ಏನ್ ಎಸ್ ಎಲ್ ಇತ್ತು ನಂದು, ಅದನ್ನ ನಾನು ಡಿಕ್ರೀಸ್ ಮಾಡ್ಬಿಟ್ಟು ಈ ಲೆವೆಲ್ ಹತ್ರ ತರೋ ಚಾನ್ಸಸ್ ಕೂಡ ಇದೆ. ಸ್ವಲ್ಪ ಏನಾದ್ರು ಮೊಮೆಂಟಮ್ ಆಯ್ತು ಅಂತಂದ್ರೆ ನಾನು ಇಲ್ಲಿ ಎಸ್ ಎಲ್ ನ ತಂದು ಇಡಕ್ಕೆ ಪ್ಲಾನ್ ಅನ್ನ ಮಾಡ್ತೀನಿ. ಇವಾಗ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸಡನ್ ಫಾಲ್ ಆಗ್ಬೇಕು ಇಲ್ಲಿ. ಸಡನ್ ಆಗಿ ಒಂದು ಅಟ್ಲೀಸ್ಟ್ 2 to 3 ಕ್ಯಾಂಡಲ್ಸ್ ಅಲ್ಲೇ ಇಲ್ಲಿ ನಮ್ಗೆ ಫಾಲ್ ಆದ್ಮೇಲೆ ನಾನು ಇಲ್ಲಿ ಆದಷ್ಟು ಪ್ರಾಫಿಟ್ ಅನ್ನ ಬುಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದ್ರೆ ಮಾರ್ಕೆಟ್ ಈ ರೀತಿ ಇದ್ದಾಗ ಹೋಲ್ಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಪ್ರೀಮಿಯಂ ಡಿಕೆ ಆಗುತ್ತೆ. ಪ್ರೀಮಿಯಂ ಡಿಕೆ ಆದಾಗ ಆಟೋಮೆಟಿಕ್ಲಿ ನಮ್ದು ಏನ್ ಪ್ರಾಫಿಟ್ ಇಲ್ಲಿ ನಮ್ಗೆ 3,000 4,000 ತೋರಿಸ್ತಾ ಇದೆಯೋ ಇದೇ ಝೋನ್ ಅಲ್ಲೇನೆ ಸೈಡ್ ವೇಸ್ ಇದ್ರೂ ಕೂಡ, ಇದೇ ಝೋನ್ ಅಲ್ಲೇ ಸೈಡ್ ವೇಸ್ ಇದ್ರೂ ಕೂಡ ಮತ್ತೆ ನಮ್ಗೆ ಲಾಸಸ್ ಆಗೋ ಚಾನ್ಸಸ್ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಆದಷ್ಟು ಹೋಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನಾನು ಹೇಳಿದ್ದೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಒಂದು ಫಾಲ್ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ 2 to 3 ಕ್ಯಾಂಡಲ್, ಇನ್ನು 2 to 3 ಕ್ಯಾಂಡಲ್ ಮಾತ್ರ ನಾನು ನಿಮಗೆ ಸ್ವಲ್ಪ ಹೋಲ್ಡ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತೀನಿ. ಸೊ ಆಲ್ರೆಡಿ ನಮ್ಗೆ ಇಲ್ಲಿ 4,000 5,000 4,000 4,000 ಪ್ಲಸ್ ಈ ರೀತಿ ನಮ್ಗೆ ಪ್ರಾಫಿಟ್ ಕೂಡ ಇಲ್ಲಿ ತೋರಿಸ್ತದೆ. ಸೊ ನೋಡುವ. ಇದೇನ್ ಲೆವೆಲ್ ಇದೆಯೋ ಈ ಲೆವೆಲ್ ಇಂದ ಇದ್ರ ನೆಕ್ಸ್ಟ್ ಕ್ಯಾಂಡಲ್ ನಾನು ವೇಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಯಾಂಡಲ್ ಒಂದು ಶಾರ್ಪ್ ಬೈಯಿಂಗ್ ಸೆಲ್ಲಿಂಗ್ ಬಂತು ಅಂತಂದ್ರೆ, ನಿಫ್ಟಿ ಒಳಗಡೆ ಏನಾದ್ರು ಶಾರ್ಪ್ ಸೆಲ್ಲಿಂಗ್ ಬಂತು ಅಂತಂದ್ರೆ ನಾನು ಇಲ್ಲಿ ಹೋಲ್ಡ್ ಮಾಡ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಇನ್ನು 18 ಸೆಕೆಂಡ್ ಇದೆ ನಮ್ಗೆ. ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರು ಶಾರ್ಪ್ ಸೆಲ್ಲಿಂಗ್ ಬಂತು ಅಂತಾರೆ ಮಾತ್ರ ನಾನು ಇಲ್ಲಿ ಹೋಲ್ಡ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಓಕೆ, ಇವಾಗ 23,550 ಕೂಡ ಬಂದಿದೆ. ಯಾಕೆ ಅಂತಂದ್ರೆ ಈ ಲೆವೆಲ್ ಇಂಪಾರ್ಟೆಂಟ್, ಯಾಕೆಂದ್ರೆ ರೌಂಡ್ ಲೆವೆಲ್ ಆಗಿರೋದ್ರಿಂದ 23,550 ಏನಿದೆಯೋ ಇದು ಒಂದು ರೌಂಡ್ ಲೆವೆಲ್ ಆಗಿರೋದ್ರಿಂದ ಇಲ್ಲಿಂದ ಒಂದು ಶಾರ್ಪ್ ಸೆಲ್ಲಿಂಗ್ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಆ ರೀತಿ ಆಯ್ತು ಅಂತಂದ್ರೆ ಹೋಲ್ಡ್ ಮಾಡಕ್ ಪ್ಲಾನ್ ಮಾಡ್ತೀನಿ. ಅದರ್ವೈಸ್ ನಾನು ಇಲ್ಲಿ ಹೋಲ್ಡ್ ಮಾಡಕ್ಕೆ ಪ್ಲಾನ್ ಮಾಡಲ್ಲ. ಆಪ್ಷನ್ ನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಂದು ಶಾರ್ಪ್ ಬೈಯಿಂಗ್ ಇಲ್ಲಿ ಬರೋ ಚಾನ್ಸಸ್ ಗಳು ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಓಕೆ ಓಕೆ, ಬಂತು. ಇವಾಗ ಆಲ್ರೆಡಿ ನಮಗೆ 5,500 ಪ್ಲಸ್ ಇಲ್ಲಿ ನಮಗೆ ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ನೋಡೋಣ, ಆದ್ರೂ ಕೂಡ ನಾನು ಇಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ನನಗೆ 23,500 ತನಕ ಬರೋ ಚಾನ್ಸಸ್ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇರೋದ್ರಿಂದ ನಾನು ಇಲ್ಲಿ ಹೋಲ್ಡ್ ಅನ್ನ ಮಾಡ್ತಾ ಇದ್ದೀನಿ. ಓಕೆ, 5,700 ಈ ರೀತಿ ನನಗೆ ಇಲ್ಲಿ ಪ್ರಾಫಿಟ್ ತೋರಿಸ್ತಾ ಇದೆ ಇವಾಗ ಸದ್ಯಕ್ಕೆ. ಇಷ್ಟು ಕಡಿಮೆ ಲಾಟ್ ಇಂದ ನಾನು ಆಲ್ಮೋಸ್ಟ್ ಇಲ್ಲಿ ಎಷ್ಟು 42 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಕಡಿಮೆ ಲಾಟ್ ಇಂದನೇ ಟ್ರೇಡ್ ಮಾಡಿ, ಯಾವುದೇ ಕಾರಣಕ್ಕೂ ಜಾಸ್ತಿ ಲಾಟ್ ಇಂದ ಕೂಡ ಇಲ್ಲಿ ನೀವು ಟ್ರೇಡ್ ಅನ್ನ ಮಾಡಕ್ ಹೋಗ್ಬೇಡಿ. ಇಲ್ಲಿ 1:2 ಕೂಡ ಇನ್ನೂ ಕೂಡ ನಮಗೆ ಬಂದಿಲ್ಲ, ಆದ್ರೂ ಕೂಡ ನಾನು ಇಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ. ಆದಷ್ಟು ನಾನು ಇಲ್ಲಿ ಎಸ್ ಎಲ್ ನ ಟ್ರಯಲ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡೋಣ ಯಾವ ರೀತಿ ಮೂಮೆಂಟಮ್ ಆಗುತ್ತೆ. ಇದೇನ್ ನಮ್ಗೆ ಝೋನ್ ಇದೆಯೋ ಈ ಝೋನ್ ಹತ್ರನೇ ಬಂದ್ಬಿಟ್ಟು ಇವಾಗ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ತಗೊಳ್ಳೋ ಚಾನ್ಸಸ್ಗಳು ಇಲ್ಲಿ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ. 23,540 ಇಲ್ಲಿ ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ನನಗೆ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎಕ್ಸಿಟ್ ಮಾಡಕ್ಕೂ ಕೂಡ ಇಲ್ಲಿ ಪ್ಲಾನ್ ಅನ್ನ ಮಾಡ್ತೀನಿ. ಅಟ್ಲೀಸ್ಟ್ ಇಲ್ಲಿ 3,000 ಅಥವಾ ಈ ರೀತಿ ಏನಾದ್ರು ನನಗೆ ಪ್ರಾಫಿಟ್ ಮತ್ತೆ ಮೈನಸ್ ತೋರ್ಸಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇಲ್ಲಿ ನಾನು ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಓಕೆ, ನಾನು ಪ್ರತಿಯೊಂದು ಏನ್ ಹೇಳ್ತಾ ಇದ್ದೀನೋ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಒಂದು ವಿಡಿಯೋನ ನೀವು ಕಂಪ್ಲೀಟ್ಲಿ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಮತ್ತೆ ಜಾಸ್ತಿ ಒಂದು 5 ರಿಂದ 6 ಸರಿ ನೋಡಿ. ಓಕೆನಾ, 5 ರಿಂದ 6 ಸರಿ ನೋಡಿದ್ಮೇಲೆ ನಿಮ್ಗೆ ನಾನು ಯಾವ ರೀತಿ ಪ್ರೈಸ್ ಅನ್ನ ನೋಡ್ತಾ ಇದ್ದೀನಿ
ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ. ಸೊ ಇಲ್ಲಿಂದ ಮಾರ್ಕೆಟ್ ಅನ್ನ ನಾನು ಒಂದು ಅಪ್ ಮೂವ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದೇನಿದೆಯೋ ನಮ್ಗೆ ಈ ಲೆವೆಲ್ ಇಂದ ಮಾರ್ಕೆಟ್ ಅದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಮೊಮೆಂಟಮ್ ಆಗೋ ಚಾನ್ಸಸ್ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಅಬ್ಸರ್ವ್ ಮಾಡೋಣ ಯಾವ ರೀತಿ. ಓಕೆ, ಇದೇ ಲೆವೆಲ್ ಇಂದ ಮಾರ್ಕೆಟ್ ಒಂದು ಅಪ್ ಸೈಡ್ ಮೂಮೆಂಟಮ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಆದಷ್ಟು ನಾವು ಇಲ್ಲಿ ಪ್ರಾಫಿಟ್ ಬುಕ್ ಮಾಡಕ್ಕೆ ಕೂಡ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ. ಓಕೆ. ಈ ಟ್ರೇಡ್ ಅಲ್ಲಿ ಅಟ್ಲೀಸ್ಟ್ ನಮಗೆ 3000 ಬಂದ್ರೆ ನಾನು ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತೀನಿ. ಮತ್ತೆ ಮೈನಸ್ ಏನಾದ್ರು ಇವಾಗ 5000 ನಮಗೆ ತೋರಿಸ್ತಾ ಇತ್ತು, 6000 ಪ್ಲಸ್ 5700 ಪ್ಲಸ್ ಕೂಡ ನಾನು ಇಲ್ಲಿ ನೋಡಿದ್ದೀನಿ. ಸೊ ಇವಾಗ ಏನಾದ್ರು ನನಗೆ 3000 ಒಳಗಡೆ ಅಥವಾ 2000 ಅಥವಾ ಈ ರೀತಿ ಏನಾದ್ರು ನನಗೆ ಪ್ರಾಫಿಟ್ ಇಲ್ಲಿ ಮೈನಸ್ ತೋರ್ಸಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನು ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಯಾಕೆಂತಂದ್ರೆ ಈ ಝೋನ್ ಇಂದ ಮಾರ್ಕೆಟ್ ಒಂದು ರಿಟ್ರೆಸ್ಮೆಂಟ್ ಆಗೋ ಚಾನ್ಸಸ್ ಗಳು ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಕೂಡ ಇಲ್ಲಿ ಪ್ಲಾನ್ ಅನ್ನ ಮಾಡಿದ್ದೀನಿ. ಸೊ ನೋಡೋಣ, ಆ ರೀತಿ ಏನಾದ್ರು ಬಂತು ಅಂತಂದ್ರೆ ನಾನು ಎಕ್ಸಿಟ್ ಮಾಡಕ್ಕೆ ಇಲ್ಲಿ ಪ್ಲಾನ್ ಅನ್ನ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನಾನು ಪ್ರತಿಯೊಂದು ಪ್ರೈಸ್ ಮೂವ್ಮೆಂಟ್ ಅನ್ನ ನಾನು ನಿಮ್ಗೆ ಯಾವ ರೀತಿ ಹೇಳ್ತಾ ಇದ್ದೀನಿ ಅದನ್ನ ಆ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಮಾತ್ರ ಈ ಟ್ರೇಡಿಂಗ್ ಅನ್ನೋದು ಲೈಫ್ ಅಲ್ಲಿ ಸಕ್ಸಸ್ ಆಗ್ಬಹುದು. ಅಂಡ್ ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ ಅಲ್ಲ. ಮೊದಲು ನೀವು ಯಾವುದೇ ಟ್ರೇಡ್ ಅನ್ನ ತಗೋಬೇಕು ಅಂತಂದ್ರೂ ಕೂಡ ನೀವು ಮೊದಲು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಕೇಳ್ಕೊಂಡೆ ನೀವು ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಸುಮ್ನೆ ಯಾವುದೇ ರೀತಿ ಟ್ರೇಡ್ ಅನ್ನ ಮಾಡಕ್ ಹೋಗ್ಬೇಡಿ. ಅಂಡ್ ಕ್ಯಾಪಿಟಲ್ ನ ಕೂಡ ಹಾಳು ಮಾಡಕ್ ಹೋಗ್ಬೇಡಿ. ಇಷ್ಟು ಕಡಿಮೆ ಲಾಟ್ ಇಂದ ಒಂದು 42-43 ಪಾಯಿಂಟ್ಸ್ ಅನ್ನ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವು ಕೂಡ ಮಾಡಬಹುದು, ಆರಾಮಾಗಿ ಮಾಡಬಹುದು. ಮೊದಲು ಕಲೀರಿ. ನಾನು ಫ್ರೀ ಆಫ್ ಕಾಸ್ಟ್ ನಾನು ಇಲ್ಲಿ ನಾನು ನಿಮ್ಗೆ ಕೋರ್ಸಸ್ ಅನ್ನ ಕೂಡ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅದಕ್ಕೆ ತುಂಬಾ ಜಾಸ್ತಿ ಸಪೋರ್ಟ್ ಕೂಡ ನನಗೆ ಸಿಗ್ತಾ ಇಲ್ಲ. ಅದೇನಾದ್ರೂ ಸಪೋರ್ಟ್ ಸಿಕ್ತು ಅಂತಂದ್ರೆ ನಾನು 100% ಕಂಪ್ಲೀಟ್ಲಿ ಪ್ರೈಸ್ ಆಕ್ಷನ್ ನಿಮ್ಗೆ ಅಟ್ಲೀಸ್ಟ್ ನನಗೆ ಒಂದು 3 ಇಯರ್ಸ್ ನನಗೆ ಏನಾದ್ರು ನೀವು ಟೈಮ್ ಕೊಟ್ರೆ ನಾನು ಅಟ್ಲೀಸ್ಟ್ ನೀವೊಂದು ಸಸ್ಟೈನೇಬಲ್ ಆಗ್ಬಹುದು ಈ ಮಾರ್ಕೆಟ್ ಅಲ್ಲಿ ಅನ್ನೋದು ನಾನು ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಓಕೆ. ಅಟ್ಲೀಸ್ಟ್ ನನಗೆ 3 ಇಯರ್ಸ್ ಆದ್ರೂ ಟೈಮ್ ಬೇಕು. ಇವಾಗ ಯಾರಿಗೋ ಬಿಗಿನರ್ಸ್ ನಾನು ಹೇಳ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ನನಗೆ 3 ಇಯರ್ಸ್ ಟೈಮ್ ಬೇಕೇ ಬೇಕು ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಮಾಡೋಕೆ. ಸೊ ನಾನು ಇಲ್ಲಿ ಕೋರ್ಸ್ ಅನ್ನ ಮಾಡ್ಬಿಟ್ಟು ನಾನು ಫ್ರೀ ಆಫ್ ಕಾಸ್ಟ್ ಇಲ್ಲ ನಿಮ್ಗೆ ನಾನು ಯೂಟ್ಯೂಬ್ ಚಾನೆಲ್ ನ ಬೆಳೆಸಬೇಕು ಆ ರೀತಿ ಯಾವುದೇ ಇಂಟೆನ್ಷನ್ ಇಲ್ಲ. ನನ್ನ ಮುಂಚೆ ಯೂಟ್ಯೂಬ್ ಚಾನೆಲ್ ಇತ್ತು, ಅದನ್ನ ಬ್ಯಾನ್ ಆಗಿತ್ತು. ಸೊ ಇವಾಗ ಏನಾಗಿದೆ ಅಂತಂದ್ರೆ ಮತ್ತೆ ಬಂದಿದೆ ಅದು ಯೂಟ್ಯೂಬ್ ಚಾನಲ್. ಸೊ ಹಾಗಾಗಿ ನಾನು ಇಲ್ಲಿ ಇನ್ನು ನನ್ನ ಹತ್ರ ಏನಾಗುತ್ತೋ ಅದನ್ನ ನಾನು ಮಾಡ್ಬೇಕು ಅನ್ನೋ ಒಂದು ರೀಸನ್ಗೆ ನಾನು ಇಲ್ಲಿ ಮಾಡಕ್ಕೆ ಪ್ಲಾನ್ ಅನ್ನ ಮಾಡಿದ್ದೀನಿ. ಓಕೆ. ಸೊ ಇವಾಗ ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಗೆ ಒಂದು ಬ್ರೇಕ್ ಡೌನ್ ಆಗಿದೆ. ಓಕೆ, ಬ್ರೇಕ್ ಡೌನ್ ಆಗ್ಬಿಟ್ಟು ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಬಂದ್ಬಿಟ್ಟು ಇವಾಗ ಏನಾದ್ರು ಇಲ್ಲಿ ಸೆಲ್ಲಿಂಗ್ ಕ್ಯಾಂಡಲ್ ಏನಾದ್ರು ಬಂತು ಅಂತಂದ್ರೆ ನಾನು ಮತ್ತೆ ಹೋಲ್ಡ್ ಮಾಡ್ತೀನಿ. ಅದರ್ವೈಸ್ ಇಲ್ಲಿ ಹೋಲ್ಡ್ ಅನ್ನ ಮಾಡಲ್ಲ. ಇಲ್ಲಿ ನೋಡ್ಬೋದು ನೀವು ಸೆಲ್ಲಿಂಗ್ ಕ್ಯಾಂಡಲ್ ಕೂಡ ಬರ್ತಾ ಇದೆ ಇಲ್ಲಿ. ಓಕೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಈ ಲೆವೆಲ್ ಹತ್ರ ಮಾರ್ಕೆಟ್ ಒಂದು ಫುಲ್ ಬ್ಯಾಕ್ ಬರೋ ಚಾನ್ಸಸ್ ಇದೆ ಅಂಡ್ ಇಲ್ಲಿಂದ ಬೈಯಿಂಗ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಅಂಡ್ ಈ ಲೆವೆಲ್ ಏನ್ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತು ಈ ಲೆವೆಲ್ ಹತ್ರ ಒಂದು ಎಂ ಪ್ಯಾಟರ್ನ್ ಅಥವಾ ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಈ ರೀತಿ ಏನಾದ್ರು ಬಂತು ಅಂತಂದ್ರೆ ನಾನಿಲ್ಲಿ ಮತ್ತೆ ಕ್ವಾಂಟಿಟಿನ ಆಡ್ ಮಾಡಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಬೋದು. ಬಟ್ ಈ ಲೆವೆಲ್ ಹತ್ರ ಕ್ವಾಂಟಿಟಿ ಆಡ್ ಮಾಡಕ್ಕೆ ನನ್ಗೆ ಯಾಕೆ ಇಂಟ್ರೆಸ್ಟೆಡ್ ಇಲ್ಲ ಅಂತಂದ್ರೆ ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಏನ್ ನಿನ್ನೆ ಪ್ರೀವಿಯಸ್ ಟೈಮ್ ಏನ್ ಕ್ಯಾಂಡಲ್ ಕ್ಲೋಸಿಂಗ್ ಆಗಿತ್ತು ಆ ಕ್ಲೋಸಿಂಗ್ ನ ನಡುವೆನೆ ಮಾರ್ಕೆಟ್ ಓಪನ್ ಆಗಿರೋದ್ರಿಂದ ನನಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 130 ಲಾಟ್ ಗಳನ್ನ ಮಾತ್ರ ನಾನಿಲ್ಲಿ ಟ್ರೇಡ್ ಅನ್ನ ಮಾಡಿದೀನಿ. ಸೊ ನೋಡುವ ಯಾವ ರೀತಿ ಆಗುತ್ತೆ ಮೂಮೆಂಟಮ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇನ್ನು ಹೋಲ್ಡ್ ಮಾಡ್ಬೇಕಾ ಅಥವಾ ಎಕ್ಸಿಟ್ ಮಾಡ್ಬೇಕಾ ಅನ್ನೋದು. ಓಕೆ, ಇದೇನ್ ನಮ್ಗೆ ಝೋನ್ ಇದೆಯೋ ಈ ಝೋನ್ ನ ಮೇಲ್ಗಡೆನೆ ಇಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಆದ್ರೆ ಮಾತ್ರ ನಾನು ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಬಟ್ ಅದಕ್ಕೂ ಮೊದಲು ಇಲ್ಲಿ ಏನಾಗ್ಬೋದು ಅಂತಂದ್ರೆ ಒಂದು ಫುಲ್ ಬ್ಯಾಕ್ ಬಂದ್ಬಿಟ್ಟು ಈ ಝೋನ್ ಇಂದ ರಿಜೆಕ್ಷನ್ ಆಗೋ ಚಾನ್ಸಸ್ ಗಳು ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಆದಷ್ಟು ನಾನು ನೋಡ್ತೀನಿ. ಇಲ್ಲಿ 3000 ಬಂದಿದೆ ಇವಾಗ.
ಸೊ ಆದಷ್ಟು ನಾನು ಇಲ್ಲಿ ಬುಕ್ ಮಾಡಕ್ ಕೂಡ ಪ್ಲಾನ್ ಮಾಡ್ತೀನಿ. ನಾನು ನಿಮ್ಗೆ ಹೇಳಿದ್ದೆ 2000 ಒಳಗಡೆ ಏನಾದ್ರು ನನಗೆ ಪ್ರಾಫಿಟ್ ಕಾಣಿಸಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನು ಇಲ್ಲಿ ಬುಕ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಓಕೆ, ನೋಡೋಣ. ಇಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಕೂಡ ಇದೆ. ಓಕೆ, ಸೆಲ್ಲಿಂಗ್ ಪ್ರೆಷರ್ ಇದ್ದಾಗ ನಾವು ಇಲ್ಲೊಂದು ಟ್ರೇಡ್ ಅನ್ನು ಎಕ್ಸಿಟ್ ಮಾಡಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಬೋದು ಇಲ್ಲಿ. ನಾನು ಎಸ್ ಎಲ್ ನ ಇಲ್ಲಿ 99ಗೆ ನಾನು ಇಲ್ಲಿ ಎಸ್ ಎಲ್ ನ ಟ್ರಯಲ್ ಮಾಡಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ. ಇದರಲ್ಲಿ ನಮ್ಗೆ ಏನು ಲಾಸ್ ಕೂಡ ಆಗಲ್ಲ. ಯಾಕೆ ಅಂತಂದ್ರೆ ನಾನು ಇಲ್ಲಿ 2000 ಲಾಕ್ ಮಾಡಿದ್ದೀನಿ. ಇಲ್ಲಿ ನನ್ಗೆ ಇಲ್ಲಿ ಏನಾದ್ರು ನನಗೆ 2000 ಮೈನಸ್ ಏನಾದ್ರು ಸಾರಿ 2000 ತನಕ ಇಲ್ಲಿ ಏನಾದ್ರು ಪ್ರಾಫಿಟ್ ತೋರ್ಸಕ್ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ನಾನು ಇಲ್ಲಿ ಎಕ್ಸಿಟ್ ಮಾಡ್ಬಿಡ್ತೀನಿ. ಇಲ್ಲಿ ನಾನು ಎಸ್ ಎಲ್ ತನಕನೂ ಹೋಲ್ಡ್ ಮಾಡಲ್ಲ. ಇವಾಗ ನೋಡ್ಬೋದು ಮತ್ತೆ ಅದೇ ಝೋನ್ ಇಂದಾನು ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ತೋರಿಸ್ತಾ ಇದೆ. ಇವಾಗ ಇಲ್ಲಿ ಯಾವ ರೀತಿ ಆಗ್ಬೇಕು ಅಂತಂದ್ರೆ ಇದೇನ್ ನಮ್ಗೆ ಕ್ಯಾಂಡಲ್ ಬರ್ತಾ ಇದೆಯೋ, ಇದೇನ್ ರೆಡ್ ಕ್ಯಾಂಡಲ್ ಬಂದಿದೆಯೋ, ಇಲ್ಲಿಂದ ನಮ್ಗೆ ಒಂದು ಕಂಟಿನ್ಯೂ ಪ್ಯಾಟರ್ನ್ ಇಲ್ಲಿ ನಮ್ಗೆ ನೋಡಕ್ ಸಿಗ್ಬೇಕು. ಈ ರೀತಿ ಯಾವ ರೀತಿ ಇಲ್ಲಿ ಫಾಲ್ ಆಯ್ತು ಅದೇ ರೀತಿ ನಾನು ಇಲ್ಲಿ ಫಾಲ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬೈ ಚಾನ್ಸ್ ಏನಾದ್ರು ಈ ಲೆವೆಲ್ ಹತ್ರ ಮಾರ್ಕೆಟ್ ಏನಾದ್ರು ಬಂತು ಅಂತಂದ್ರೆ ನಾನು ಇಲ್ಲಿ ಯಾವುದೇ ರೀತಿ ಪ್ರಾಫಿಟ್ ಅನ್ನ ನೋಡದೆ ಲಾಸ್ ಅನ್ನ ನೋಡದೆ ನಾನು ಇಲ್ಲಿ ಎಕ್ಸಿಟ್ ಕೂಡ ಇಲ್ಲಿ ಮಾಡ್ತೀನಿ. ಓಕೆ, ಸೊ ನಾನು ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದೀನಿ ಅನ್ನೋದು ಸ್ವಲ್ಪ ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಒಂದೇ ದಿನಕ್ಕೇನೆ ಅರ್ಥ ಆಗಲ್ಲ. ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋಸ್ ಅನ್ನ ನೀವು ನೋಡ್ತಾ ಬಂದ್ರೆ, ಹಳೆ ವಿಡಿಯೋಸ್ ಗಳನ್ನು ಕೂಡ ನೀವು ನೋಡ್ತಾ ಬಂದ್ರೆ ನಿಮ್ಗೆ ಒಂದು ಅಲ್ಲಿ ಈ ರೀತಿನೂ ಟ್ರೇಡ್ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ. ಓಕೆ, ಇಲ್ಲಿ ನೋಡ್ಬೋದು ಮಾರ್ಕೆಟ್ ಇಲ್ಲಿ ಫಾಲ್ ಆಗ್ತಾ ಇದೆ. ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಬಂದ್ಬಿಟ್ಟು ನನಗೆ ಎಂ ಪ್ಯಾಟರ್ನ್ ರೀತಿ ಏನಾದ್ರು ಬಂತು ಅಂದ್ರೆ ನಾನು ಇಲ್ಲಿ ಹೋಲ್ಡ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ ಅಥವಾ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಕೂಡ ಮಾಡ್ತೀನಿ. ಆದಷ್ಟು ನಾನು ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಏನಾದ್ರು ನನಗೆ ಇವಾಗ 3000 ಕೆಳಗಡೆ ಏನಾದ್ರು ನನಗೆ ಪ್ರಾಫಿಟ್ ತೋರ್ಸಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನು ಇಲ್ಲಿ ಎಕ್ಸಿಟ್ ಅನ್ನ ಮಾಡ್ತೀನಿ. ಓಕೆ, ನನಗೆ ಇಲ್ಲಿ 3000 ಒಳಗಡೆ ತೋರಿಸಬಾರದು. 3000 ಒಳಗಡೆ ಏನಾದ್ರು ನನಗೆ ತೋರಿಸ್ತು ಅಂತಂದ್ರೆ ಇಲ್ಲಿ ಪ್ರಾಫಿಟ್ ಏನಿದೆಯೋ ನನಗೆ 4600 ಇವಾಗ ನಡೀತಾ ಇದೆ. ಇದ್ರ ಕೆಳಗಡೆ ಏನಾದ್ರು ನನಗೆ 3000 4000 ಒಳಗಡೆ ಏನಾದ್ರು ಪ್ರಾಫಿಟ್ ಬರಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನು ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತೀನಿ. ಯಾಕೆಂದ್ರೆ ತುಂಬಾನೇ ಮಾರ್ಕೆಟ್ ವಾಲಟೈಲ್ ನ ಕ್ರಿಯೇಟ್ ಮಾಡ್ಬಿಟ್ಟು ಸೈಡ್ ವೇಸ್ ಕ್ರಿಯೇಟ್ ಮಾಡ್ಬಿಟ್ಟು ಇಲ್ಲಿ ಮಾರ್ಕೆಟ್ ಫಾಲ್ ಆಗ್ತಾ ಇದೆ. ಸೊ ಇಲ್ಲಿ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಗಳು ನನಗೆ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ. ಬಿಟ್ ಕಾಯಿನ್ ಅಲ್ಲಿ ನೋಡಬಹುದು ನೀವು, ಬಿಟ್ ಕಾಯಿನ್ ಅಲ್ಲಿ ಆರ್ಡರ್ ಬ್ಲಾಕ್ ನಾನೇನ್ ಸೆಲೆಕ್ಟ್ ಮಾಡಿದ್ನೋ ಆರ್ಡರ್ ಬ್ಲಾಕ್ ಆ ಆರ್ಡರ್ ಬ್ಲಾಕ್ ಇಂದಾನೆ ಮಾರ್ಕೆಟ್ ಇಲ್ಲಿ ಮೂವ್ಮೆಂಟಮ್ ಆಗ್ತಾ ಇದೆ. ಓಕೆ, ಇಲ್ಲಿಂದ ಒಂದು ಬೈಯಿಂಗ್ ಬರೋ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ ನೋಡೋಣ, ಈ ಕ್ಯಾಂಡಲ್ ವೇಟ್ ಮಾಡೋಣ. ಇನ್ನು 28 ಸೆಕೆಂಡ್ ಇದೆ. ಈ ಕ್ಯಾಂಡಲ್ ಅಲ್ಲಿ ಏನಾದ್ರು ಸೆಲ್ಲರ್ಸ್ ಬಂದ್ರೆ ನಾನು ಇಲ್ಲಿ ಹೋಲ್ಡ್ ಮಾಡ್ತೀನಿ, ಅದರ್ವೈಸ್ ಹೋಲ್ಡ್ ಮಾಡಲ್ಲ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಎಕ್ಸಿಟ್ ಮಾಡ್ತೀನಿ. ಓಕೆ, ಸೊ ಇನ್ನು 18 ಸೆಕೆಂಡ್ ಇದೆ. ಸೊ ಇದೇನಾದ್ರೂ ಸೆಲ್ಲಿಂಗ್ ಕ್ಯಾಂಡಲ್ ಆಗಿ ಕನ್ವರ್ಟ್ ಆಯ್ತು ಅಂತಂದ್ರೆ ನಾನು ಹೋಲ್ಡ್ ಮಾಡ್ತೀನಿ, ಇಲ್ಲ ಅಂದ್ರೆ ಹೋಲ್ಡ್ ಮಾಡಕ್ ಹೋಗಲ್ಲ, ಎಕ್ಸಿಟ್ ಮಾಡ್ಬಿಡ್ತೀನಿ ಡೈರೆಕ್ಟ್ ಆಗಿ. ಓಕೆ, ಆದಷ್ಟು ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕೂಡ ಬಂತು ನೋಡಬಹುದು. ಓಕೆ, ಸೆಲ್ಲಿಂಗ್ ಪ್ರೆಷರ್ ಅಲ್ಲಿ ಕ್ಯಾಂಡಲ್ ಕ್ಲೋಸಿಂಗ್ ಆಗಿದೆ. ಇಲ್ಲಿಂದ ಒಂದು ಅಟ್ಲೀಸ್ಟ್ 1 ರಿಂದ 2 ಕ್ಯಾಂಡಲ್ ಇಲ್ಲಿ ಫಾಲ್ ಆಗೋ ಚಾನ್ಸಸ್ ಇದೆ. ಬಟ್ ಇಲ್ಲಿ ನಾನು ಯಾಕೆ ಜಾಸ್ತಿ ಫಾಲ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಟಾರ್ಗೆಟ್ ಹತ್ರ ಕೂಡ ಬರೋ ಚಾನ್ಸಸ್ ಇದು ತುಂಬಾನೇ ಕಡಿಮೆ ಆಗಿದೆ. ಬರಬೇಕಾಗಿತ್ತು ಅಂತಂದ್ರೆ ಆಲ್ರೆಡಿ ಇಲ್ಲಿ ತುಂಬಾ ದೊಡ್ಡ ಮೂಮೆಂಟಮ್ ಆಗ್ಬೇಕಾಗಿತ್ತು. ಸೆಲ್ಲಿಂಗ್ ಸೈಡ್ ಇದೆ ಅನ್ನೋ ಕಾರಣಕ್ಕೆ ಇದು ದೊಡ್ಡ ಮೂಮೆಂಟಮ್ ಆಗ್ಬೇಕಾಗಿತ್ತು. ಬಟ್ ಇಲ್ಲಿ ಮೂಮೆಂಟಮ್ ಕಡಿಮೆ ಇದೆ, ತುಂಬಾನು ಸ್ಲೋ ಮೂಮೆಂಟಮ್ ಇದೆ. ಅಂಡ್ ತುಂಬಾನೇ ಪ್ರೈಸ್ ಇಲ್ಲಿ ಮೂಮೆಂಟಮ್ ಆಗ್ತಾ ಇಲ್ಲ. ಫಾಲ್ ಫಾಲ್ ಯಾವತ್ತಿದ್ರು ನೀವು ನೋಡ್ಬೋದು. ಫಾಲ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಕಂಟಿನ್ಯೂಸ್ ಆಗಿ ಶಾರ್ಪ್ ಆಗಿ ಫಾಲ್ ಆಗುತ್ತೆ. ಬಟ್ ಇಲ್ಲಿ ಶಾರ್ಪ್ ಆಗಿ ಫಾಲ್ ಆಗ್ತಾ ಇಲ್ಲ, ಸ್ಲೋಲಿ ಮೂಮೆಂಟಮ್ ಆಗ್ತಾ ಇದೆ ಡೌನ್ ಸೈಡ್ ಗೆ ನಿಫ್ಟಿ. ಅದಕ್ಕೋಸ್ಕರ ಇಲ್ಲಿ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಆದ್ರೂ ಕೂಡ ನಾನು ಇಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ
ಇಲ್ಲಿಂದ ನನ್ನ ಟಾರ್ಗೆಟ್ ಬರೋ ಚಾನ್ಸಸ್ ಕೂಡ ಇದೆ. ಒಂದು 20-30% ಇದೆ. ಸೊ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ಓಕೆ. 20-30% ಬಂದ್ರು ಕೂಡ ನನಗೆ ಇಲ್ಲಿ ಯಾವುದೇ ರೀತಿ ಲಾಸ್ ಇಲ್ಲ. ಇವಾಗ ನನಗೆ ಇಲ್ಲಿ 5000 ಪ್ಲಸ್ ಮತ್ತೆ ಪ್ರಾಫಿಟ್ ಅನ್ನ ತೋರ್ಸಕ್ ಸ್ಟಾರ್ಟ್ ಆಗಿದೆ. ಇದ್ರಲ್ಲಿ ಏನಾದ್ರು ನನಗೆ 3000 ಅಥವಾ 4000 ಒಳಗಡೆ ಏನಾದ್ರು ಮಾರ್ಕೆಟ್ ಬಂತು ಅಂತಂದ್ರೆ ನಾನು ಆಟೋಮೆಟಿಕ್ಲಿ ನಾನಿಲ್ಲಿ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತೀನಿ ಇವಾಗ. ಇದು ನನ್ನ ಟಾರ್ಗೆಟ್ ಹತ್ರ ಬರೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. 23,500 ತನಕ ಬರೋ ಚಾನ್ಸಸ್ ಇಲ್ಲಿ ತುಂಬಾನೇ ಕಡಿಮೆ ಕಾಣಿಸ್ತಾ ಇದೆ ನನಗೆ. ಸೊ ಈ ರೀತಿ ಮೂಮೆಂಟಮ್ ಆದಾಗ ಸೈಡ್ ವೇಸ್ ಕ್ರಿಯೇಟ್ ಮಾಡ್ಬಿಟ್ಟು ಮೂಮೆಂಟಮ್ ಆದಾಗ ಟಾರ್ಗೆಟ್ ಹತ್ರ ಬರಲ್ಲ. ಬಂದ್ರೂ ಕೂಡ ಇಲ್ಲಿ ಪ್ರೀಮಿಯಂ ಡಿಕೆ ಆಗಿರುತ್ತೆ ನಮಗೆ ಆಪ್ಷನ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಇವಾಗ ಈ ಕ್ಯಾಂಡಲ್ ಏನಿದೆಯೋ ನಮಗೆ ಪ್ರೀವಿಯಸ್ ಟೈಮು ಇಲ್ಲಿ ಯಾವುದೇ ರೀತಿ ಎಸ್ ಗಳು ಕೂಡ ಇಲ್ಲ. ನೋಡ್ಬೋದು 5800 ನಮ್ಗೆ ಇಲ್ಲಿ 5600 ಇಲ್ಲಿ ನಿಮಗೆ ಪ್ರಾಫಿಟ್ ತೋರಿಸ್ತಾ ಇದೆ. ನೀವೇನಾದ್ರೂ ಬಿಗಿನರ್ ಆಗಿದ್ರೆ ಮೊದಲು ನಾನು ಯಾವ್ಯಾವ ವಿಡಿಯೋಸ್ಗಳನ್ನ ಮಾಡಿದ್ದೀನೋ ಅವಕ್ಕೆಲ್ಲ ಹಳೆ ವಿಡಿಯೋಸ್ಗಳನ್ನ ನೋಡ್ಕೊಂಡು ಬನ್ನಿ ಒಂದ್ಸರಿ. ಅದಾದ್ಮೇಲೆ ಟ್ರೇಡ್ ಅನ್ನ ಮಾಡಕ್ಕೆ ಪ್ಲಾನ್ ಅನ್ನ ಮಾಡಿ. ಇಲ್ಲಿ ನಾನು ಎಕ್ಸಿಟ್ ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೀನಿ. ಸೊ ಈ ಕ್ಯಾಂಡಲ್ ನನಗೆ ಒಂದ್ ಸ್ವಲ್ಪ ಡೌಟ್ಫುಲ್ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಏನಾದ್ರು ನನಗೆ 3000 ಸಾರಿ 4000 ಒಳಗಡೆ ಏನಾದ್ರು ಮಾರ್ಕೆಟ್ ಬಂತು ಅಂತಂದ್ರೆ ನಾನು ಇಲ್ಲಿ ಎಕ್ಸಿಟ್ ಮಾಡ್ತೀನಿ ಇವಾಗ. ಯಾಕಂದ್ರೆ ಇದೇನ್ ಕ್ಯಾಂಡಲ್ ಪ್ರೀವಿಯಸ್ ಟೈಮ್ ಇದೇನ್ ಕ್ಯಾಂಡಲ್ ಬಂದಿದೆಯೋ ನಮಗೆ ಈ ಕ್ಯಾಂಡಲ್ ಒಂದ್ ಸ್ವಲ್ಪ ರಾಂಗ್ ಆಗಿ ತೋರಿಸ್ತಾ ಇದೆ. ಇಲ್ಲಿಂದ ಬೈಯಿಂಗ್ ಬರೋ ಚಾನ್ಸಸ್ ಇದೆ ಅಂತ ಈ ಕ್ಯಾಂಡಲ್ ನನಗೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನೋಡ್ಕೊಂಡು 4000 ಒಳಗಡೆ ಏನಾದ್ರು ಬಂತು ಅಂತ ನಾನು ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಓಕೆ. ಇಲ್ಲೂ ಒಂದು ಝೋನ್ ಅನ್ನ ಕ್ರಿಯೇಟ್ ಮಾಡಿದೆ. ಈ ಝೋನ್ ಬ್ರೇಕ್ ಮೋಸ್ಟ್ಲಿ ಈ ಝೋನ್ ನ ಬ್ರೇಕ್ ಆಗ್ಬಿಟ್ಟು ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗಬಹುದು ಇದು. ಯಾಕೆ ಅಂತಂದ್ರೆ ಈ ಪ್ರೀವಿಯಸ್ ಕ್ಯಾಂಡಲ್ ಏನಿದೆ ನಮಗೆ ಈ ಕ್ಯಾಂಡಲ್ ನಮಗೆ ಒಂದ್ ಸ್ವಲ್ಪ ರಾಂಗ್ ಆಗಿ ತೋರಿಸ್ತಾ ಇದೆ. ಈ ಝೋನ್ ನ ಮೇಲ್ಗಡೆ ಎಲ್ಲಾದ್ರೂ ಮಾರ್ಕೆಟ್ ಕ್ಯಾಂಡಲ್ ಕ್ಲೋಸಿಂಗ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ. ಓಕೆ. ನಾನು ಇಲ್ಲಿ 4000 ಒಳಗಡೆ ಬಂತು ಅಂತಂದ್ರೆ ನಾನು ಕ್ಲೋಸ್ ಮಾಡ್ತೀನಿ. ಓಕೆ. ನಾನು ಇಲ್ಲಿ ಕ್ಲೋಸ್ ಅನ್ನ ಮಾಡ್ಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ನಾನು ನಿಮ್ಗೆ ಹೇಳಿದಾಗೆ ಈ ಕ್ಯಾಂಡಲ್ ಇಲ್ಲಿ ಕ್ಲೋಸಿಂಗ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇತ್ತು. ಸೊ ನನಗೆ ಇಲ್ಲಿ ಪ್ರಾಫಿಟ್ ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ. 4000 ಒಳಗಡೆ ಬಂತು ಅಂದ್ರೆ ನಾನು ಎಕ್ಸಿಟ್ ಮಾಡ್ತೀನಿ ಅಂತ ಹೇಳಿದೆ. 3932ಗೆ ನಾನು ಇಲ್ಲಿ ಎಕ್ಸಿಟ್ ಮಾಡಿದ್ದೀನಿ ಅಂಡ್ ರಿಫ್ರೆಶ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸೊ 3900. ಓಕೆ. ನಾನು ಇಲ್ಲಿ ಯೂಸ್ ಮಾಡಿರೋ ಕ್ಯಾಪಿಟಲ್ ಓನ್ಲಿ 13000 ಮಾತ್ರ ಆಗಿರುತ್ತೆ. ಜಾಸ್ತಿ ನಾನು ಕ್ಯಾಪಿಟಲ್ ನ ಯೂಸ್ ಮಾಡ್ದೇನೆ ಇಲ್ಲಿ 3000 ಇಲ್ಲಿ ಪ್ರಾಫಿಟ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಈ ರೀತಿ ನೀವು ಟ್ರೇಡ್ ಮಾಡಿದ್ರೆ ಮಾತ್ರ ಇಲ್ಲಿ ಸಸ್ಟೈನ್ ಆಗೋದು ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನೀವು ಕಂಪ್ಲೀಟ್ಲಿ ಲಾಸ್ ಮಾಡ್ಕೊಂಡು ಹೋಗ್ತೀರಾ, ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ ಟ್ರೇಡ್ ಮಾಡಿ ಅನ್ನೋದು ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಓಕೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಅನಿಸಿಕೆ ಇದ್ರೆ ನನಗೆ ಕಮೆಂಟ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು.